ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ರು, ವೀಡಿಯೋಸ್ ನೋಡೋರಿಗೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ವೀಡಿಯೋ ನೋಡೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ವೀಡಿಯೋಸು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿದ್ದರೆ ತುಂಬ ಥ್ಯಾಂಕ್ಸ್. ಮಳೆ ಬರ್ತಾನೆ ಇದೆ, ಫುಲ್ಲು ಮಳೆ ಜೋರು. ಇದೆಲ್ಲ ನೀರು ನಿಂತೋಗುತ್ತೆ. ಕೆರೆ ಆಗಿಬಿಟ್ಟಿದೆ ನಮ್ಮ ಮನೆ, ಫುಲ್ಲು ಕೆರೆ, ಫುಲ್ಲು ಮಳೆಗಾಲ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಗಿಡ ಸಖತ್ತ ಕಾಣ್ತಾ ಇದೆ. ಮಳೆಗಾಲದಲ್ಲೇ ಚೆನ್ನಾಗಿ ನೋಡೋಕ್ಕೆ, ಅಂದರೆ ಫುಲ್ಲು ನೀರು ನಿಂತ್ಕೊಬಿಡುತ್ತೆ, ಬೇಜಾರಾಗುತ್ತಷ್ಟೆ. ಬೇಜಾರು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ, ಪ್ರಾಬ್ಲಮ್ ಬೇಜಾರ. ಇಲ್ಲಿ ನನ್ನ ಮಗ ಬೇರೆ ಕೂತ್ಕೊಬಿಟ್ಟಿದ್ದಾನೆ, ಪಂಜೆ ಹುಡ್ಕ. ಈ ಕಡೆ ಬಂದುಬಿಟ್ಟು ಬೆಳಗ್ಗೆ ಮಾಡಿದ್ದು ಪುಳಿಯೋಗರೆ ಸ್ವಲ್ಪ ಇತ್ತು ನೋಡಿ, ಬಿಸಿ ಅನ್ನ. ಅದು ಮಾಡಿದ ತಕ್ಷಣ ತಿಂದ್ವಿ, ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ಉಪ್ಪಿಟ್ಟಿತ್ತು, ಉಪ್ಪಿಟ್ಟು ಚೆನ್ನಾಗಿತ್ತು ನೋಡಿ. ನನ್ನ ಮಗಳು ಉಲ್ಟಾ ಮುಚ್ಚಿದ್ದಾಳೆ, ಅದಕ್ಕೆ ಅಂದ್ಕೊಂಡಿದ್ದೆ, ಪರವಾಗಿಲ್ಲ. ಆಮೇಲೆ ಈ ಕಡೆ ಸ್ವಲ್ಪ ಟೊಮೊಟೊ ರಸ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ, ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಒಂದು 4-5 ಟೊಮೊಟೊ, ಆಮೇಲೆ ಹುಣಸೆಹಣ್ಣಿನ ರಸ ತೊಗೊಂಡು ಕಿವುಚಿಟ್ಕೊಂಡಿದ್ದೆ. ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ತೊಗೊಂಡಿನಿ, ಒಣಮೆಣ್ಸಿನ್ಕಾಯಿ ತೊಗೊಂಡಿನಿ, ಜೀರಿಗೆ ತೊಗೊಂಡಿನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದರಲ್ಲೇ ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಅರಶಿನ ಪುಡಿ ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಕಾಳುಮೆಣಸು ಸ್ವಲ್ಪ, ಆಮೇಲೆ ಕಾಳುಮೆಣಸು ಸ್ವಲ್ಪ ಹಾಕ್ಬಿಟ್ಟು ಒಂದೆರಡು ಜೀರಿಗೆ ಹಾಕಿ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು 1-2 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಅದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದಮೇಲೆ ಅದನ್ನು ಮಿಕ್ಸಿ ಮಾಡಿ ಕುಟ್ಟಿಟ್ಕೊಂಡಿದ್ದೆ. ಆಮೇಲೆ ಈ ಕಡೆ ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತೆ. ಎಣ್ಣೆ ಕಾದ ನಂತರ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಎಣ್ಣೆ ಹಾಕ್ಬೇಕು, ಜಾಸ್ತಿ ಎಣ್ಣೆ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡೆ ನಾನು, ಇರಲಿ ಅಂತೇಳ್ಬಿಟ್ಟು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಕರಿಬೇವು ಇರಬೇಕಾಗಿತ್ತು, ಕರಿಬೇವು ಇರಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಆಮೇಲೆ ಈ ಕಡೆ ಸ್ವಲ್ಪ ನೀರುಳ್ಳಿ ಹಾಕ್ಕೊಂಡೆ, ಸಣ್ಣ ತೊಗೊಂಡಿದ್ದೆ ನೀರುಳ್ಳಿ. ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸಣ್ಣ ತೊಗೊಂಡಿದ್ದೆ ಈರುಳ್ಳಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಈ ಕಡೆ 1-2 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡೆ. ಬೇಕಾದ್ರೆ ನೀವು ಖಾರದ ಪುಡಿನೂ ಯೂಸ್ ಮಾಡ್ಬೋದು, ಖಾರದ ಪುಡಿ ಬೇಡ ಅಂತೇಳ್ಬಿಟ್ಟು ನಾನಿಲ್ಲಿ ಕಾಳುಮೆಣಸು ಪುಡಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಒಗ್ಗರಣೆಗೆ ಹಾಕಿ ಇಲ್ಲಿ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಹಾಕಿದೆ ನೋಡಿ. ಸಣ್ಣದಾಗಿ ಪ್ಯೂರಿ ಮಾಡಿ ಇಟ್ಕೋಬೇಕು, ಚಿಕ್ಕದಾಗಿನೂ ಹೆಚ್ಕೋಬೋದು. ನಾನು ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಚಿಕ್ಕದಾಗಿ ಹೆಚ್ಕೊಂಡ್ರೆ ಸ್ವಲ್ಪ ಬಾಯಲ್ಲೆಲ್ಲ ಸಿಗುತ್ತೆ ಅಂತೇಳ್ಬಿಟ್ಟು. ಇಲ್ಲಿ ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಎಷ್ಟು ಬೇಕಷ್ಟು. ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಸಾರು, ಸ್ವಲ್ಪ ತೆಳ್ಳಗಿರಬೇಕು. ನೀರು ಹಾಕ್ಕೊಬೇಕು ಚೆನ್ನಾಗಿ ನೀರು ಹಾಕ್ಕೊಂಡು, ಸ್ವಲ್ಪ ಹುಣಸೆ ರಸ ಕಲಸಿಟ್ಟಿದ್ನಲ್ಲ, ಅದು ಸ್ವಲ್ಪ ನೀರು ಬರ್ತಾಯಿತ್ತು, ಗಟ್ಟಿ ಕಲಸಿಟ್ಟಿರೋದು, ಅದು ಗಟ್ಟಿ ಬೀಳ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೆ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡೆ. ತೆಳ್ಳಗಿದ್ರೆ ಚೆನ್ನಾಗಿ ಶೀತ ಕೆಮ್ಮಿಗೆಲ್ಲ ಚೆನ್ನಾಗಿರುತ್ತೆ ಶೀತ ಕೆಮ್ಮು ಬಂದರೆ ಬೇರೆ ಸಾಂಬಾರೇ ಕುಡಿಬೋದು, ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೋಡಿ, ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ತಿಕ್ನೆಸ್ಸಾಗಿ ಬಂದಿದೆ, ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ. ಒಂದು ಸಲ ಟ್ರೈ ಮಾಡಿ ನೀವು ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತೆ. ಅನ್ನಕ್ಕಂತೂ ಸೂಪರಾಗಿರುತ್ತೆ, ಇದ್ರ ಜೊತೆ ನೆಂಚ್ಕೊಳೋ ಬೋಂಡ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು, ಸಖತ್ ಟೇಸ್ಟ್ ಇತ್ತು ಮಾತ್ರ. ನಾನು ಹಂಗೆ ಕುಡಿದ್ಬಿಟ್ಟೆ. ಆಮೇಲೆ ಈ ಕಡೆ ಸ್ವಲ್ಪ ನೆಂಚ್ಕೊಳಕ್ಕಂತ ಹೇಳ್ಬಿಟ್ಟು ಮೂಲಂಗಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಇವಿಷ್ಟು 3 ಐಟಮ್ ಅಷ್ಟೇ ತೊಗೊಳ್ಳೋದು, ಮತ್ತು ಇದಕ್ಕೆ ಬೇರೆ ಐಟಮ್ ಏನೂ ಹಾಕಲ್ಲ. ಆಮೇಲೆ ಎಲ್ಲ ವಾಶ್ ಮಾಡಿಕೊಂಡು ತುರಿದು ಮಾಡ್ಕೊಬೇಕು. ಆಮೇಲೆ ಈ ಕಡೆ ನೋಡಿ, ಅವಾಗ ಬಂತು ಕರೆಂಟ್ ಹೋಗಿದ್ದು, ಆಮೇಲೆ ಬಂತು, ಕರೆಂಟೇ ಇರಲಿಲ್ಲ. ಆಮೇಲೆ ಈ ಕಡೆ ನಾನು ಸ್ವಲ್ಪ ಬಾಣಲೆ ಇಟ್ಕೊಂಡು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಇದಕ್ಕೆ ಹಾಕೋದು, ಚೆನ್ನಾಗಿರುತ್ತೆ. ನೀರು ಹಾಕಂಗಿರಲ್ಲ ಅಂತೇಳ್ಬಿಟ್ಟು ನಾನು ಈರುಳ್ಳಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಜೊತೆಗೆ ಬೇಯಲ್ಲ, ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಖತ್ತಾಗಿರುತ್ತೆ ಮಾತ್ರ, ಟೇಸ್ಟಿಯಾಗಿರುತ್ತೆ. ನಾವು ಇದೇ ಥರನೇ ಮಾಡ್ಕೊಂಡು ತಿನ್ನೋದು. ಸಾಂಬಾರು ಮಾಡಿದ್ರೆ ತಿನ್ನಲ್ಲ ನಮ್ಮ ಮನೇಲಿ, ಪಲ್ಯ ಮಾಡಿದ್ರೆ ಸ್ವಲ್ಪ ತಿಂತಾರೆ.
ಹಂಗಾಗಿ ಇದೇ ಥರನೇ ಮಾಡೋದು ನಾನು. ಆಮೇಲೆ ಚೆನ್ನಾಗಿ ಹಿಂಡ್ಕೋಬೇಕು, ಸ್ವಲ್ಪ ನೀರು ತೆಗಿಬೇಕು. ನೀರು ತೆಗ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಹಿಂಡಿ ಹಾಕಿ ಮೂಲಂಗಿಯಲ್ಲಿ ನೀರು ತೆಗಿಬೇಕು. ತೆಗ್ದ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಬೇಯಕ್ಕೆ ಬಿಡಬೇಕು. ಇದು 2 ದಿನದ ವೀಡಿಯೋ. ಫಸ್ಟ್ನೇ ದಿನ ಹಾಕೋಕ್ಕಾಗಲಿಲ್ಲ, ಕರೆಂಟೇ ಇರಲಿಲ್ಲ. ಬೆಳಗ್ಗೆ ಹೋಗಿದ್ದು ಕರೆಂಟೇ ಬರಲಿಲ್ಲ. ಹಾಗಾಗಿ ನಾವು ಫಸ್ಟ್ನೇ ದಿನ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಇದು 2ನೇ ದಿನ ವೀಡಿಯೋ, 2 ದಿನ ಮಾಡಿರೋ ವೀಡಿಯೋ ಇದು ಫಸ್ಟ್ನೇ ದಿನ ವೀಡಿಯೋ. ಸೆಕೆಂಡ್ನೇ ದಿನ ವೀಡಿಯೋನೂ ಇದೆ. ಇದ್ರ ಜೊತೆಯಲ್ಲಿ ಹಾಕೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಕರೆಂಟ್ ಇಲ್ಲ ಅಂದರೆ ಎಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅನ್ನೋಕ್ಕೋಸ್ಕರ ಹಾಕಲಿಲ್ಲ. ತಿರುಗಿ ಬೆಳಗ್ಗೆ ದಿನ ವೀಡಿಯೋ ಇದು. ನಾನು ನನ್ನ ಮಕ್ಕಳೆಲ್ಲ ನಮ್ಮ ಮನೆಯವರೆಲ್ಲ ಶಿವಮೊಗ್ಗ ಹೋಗ್ತಾ ಇದ್ವಿ. ಅವರಿಗೆ ಬಸ್ ಹತ್ತಿಸ್ಬಿಟ್ಟು ನಾನು ನಮ್ಮ ಮನೆಯವರಿಬ್ಬರೇ ಬೈಕಲ್ಲಿ ಹೋದ್ವಿ, ಮಳೆ ಇಲ್ಲ ಅಂತ ಹೇಳ್ಬಿಟ್ಟು. ಮಳೆ ಇರಲಿಲ್ಲ ಆಲ್ರೆಡಿ ಬೈಕಿಗೆ ಹೋಗೋ ತನಕ. ಆಮೇಲೆ ಆ ಕಡೆ ಹೋಗ್ತಾ ಹೋಗ್ತಾ ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ಸೈಬರಿಗೆ ಹೋದ್ವಿ. ಸೈಬರಲ್ಲಿ ಏನೋ ಕೆಲಸ ಇತ್ತು ಅಂತ ಹೋದ್ವಿ. ನಮ್ಮ ಮನೆಯವ್ರು ಹೊರಗಡೆ ಕೂತಿದ್ದಾರೆ, ಒಳಗಡೆ ಬರೋದಿಲ್ಲ ಕರೆದ್ರೆ. ಆಮೇಲೆ ಅಲ್ಲಿ ಕೆಲಸ ಆಗಲಿಲ್ಲ, ಸೈಬರಲ್ಲೂ ಕೆಲಸ ಆಗಲಿಲ್ಲ. ಇಲ್ಲ ಇಲ್ಲಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಬುಕ್ ಅದೆಲ್ಲ ಚೆಕ್ ಮಾಡಬೇಕಾಗಿತ್ತು, ಅಲ್ಲಿ ಸರಿ ಇರಲಿಲ್ಲ. ಆಮೇಲೆ ಅಲ್ಲಿಂದ ಬ್ಯಾಂಕಿಗೆ ಕಳಿಸಿದ್ರು, ಬ್ಯಾಂಕಿಗೆ ಹೋದ್ವಿ. ಬ್ಯಾಂಕಿಗೆ ಹೋದೆ, ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಅಂತ ನಮ್ಮ ಮನೆಯವ್ರು ಬರ್ತಾಯಿದ್ರು ಹಿಂದ್ಗಡೆ, ಅದಕ್ಕೆ ನಗಾಡ್ತಾಯಿದ್ದೆ. ಅಲ್ಲೋದೆ, ಅಲ್ಲಿ ವೀಡಿಯೋ ಮೊಬೈಲೇ ಅಲೋವಿಲ್ಲ, ಹೆಂಗೆ ವೀಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಕಟ್ ಮಾಡಿದೆ. ಅಲ್ಲೂ ಆಗಲ್ಲ ಅಂತ ಅಂದರು. ಮತ್ತೆ ಸೀದಾ ನಮ್ಮೂರಿಗೆ ಹೋದ್ವಿ. ನಮ್ಮೂರಿಗೆ ಹೋಗ್ಬೇಕಂತ ಅಲ್ಲಿಗೆ ಹೋದ್ವಿ. ಸುಮ್ಮನೆ ಇಲ್ಲೆಲ್ಲ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅಲ್ಲೇ ಹೋದ್ರೆ ಕೆಲಸ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ಕೆಲಸನೂ ಆಯಿತು. ಆಗಿದ ತಕ್ಷಣ ಮತ್ತೆ ಮನೆಗೆ ವಾಪಸ್ ರಿಟರ್ನ್ ತಿರುಗಿದ್ವಿ. ಎಲ್ಲ ತೊಗೊಂಡು ಐಟಮ್ ಎಲ್ಲ ತೊಗೊಂಡೆ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ಇದ್ದರೆ ವೀಡಿಯೋ ಮಾಡ್ತಾನೆ, ಬಟ್ ನಾನು ವೀಡಿಯೋ ಮಾಡಲ್ಲ ಅಲ್ಲೆಲ್ಲ ಹೋಗಿದ್ದ ಜಾಗದಲ್ಲೆಲ್ಲ. ಆಮೇಲೆ ತೊಗೊಂಡು ರಿಟರ್ನ್ ಮನೆಗೆ ತಿರುಗಿದ್ವಿ ವಾಪಸ್ಸು. ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ನಾನು ಹೊರಗಡೆ ಎಲ್ಲರೂ ಹೋದರೆ ಏನೂ ತಿನ್ನಲ್ಲ, ತಿಂತೀನಿ ಮನೇಲಿ. ಹೊರಗಡೆ ಹೋಗಬೇಕಾದ್ರೆ ಮನೇಲಿ ಏನೂ ತಿನ್ನಲ್ಲ, ಹಂಗೆ ಹೋಗ್ತೀನಿ. ಮಳೆ ಬರ್ತಾಯಿತ್ತಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ವಿ, ಏನೂ ತಿನ್ನಲಿಲ್ಲ. ಮನೆ ಎಷ್ಟೊಗಡೆ ಸಿಗುತ್ತಪ್ಪ ಅನಿಸ್ತಾಯಿತ್ತು ನನಗೆ. ಆಮೇಲೆ ಇದು 2 ದಿನದ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ಇಷ್ಟೇ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಫೈನಲಿ ಮನೆಗೆ ಬಂದ್ವಿ. ತುಂಬ ಮಳೆ, ಫುಲ್ಲು ನೆಂದು ಊಟ ಮಾಡಿಲ್ಲ ಫ್ರೆಂಡ್, ಊಟ ಮಾಡಿಲ್ಲ. ಹಂಗೆ ಕರ್ಕೊಂಬಂದರು ಮಳೆ ಅಂತ ಹೇಳಿ. ಊಟ ಮಾಡಬೇಕು, ಹೊಟ್ಟೆ ಸಿಗ್ತೈತಿ, ಮುಖ ಎಲ್ಲ ಆಗಿಬಿಟ್ಟಿದೆ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಶಾಪಿಂಗ್ ಅಲ್ಲ ಸಾರಿ, ಸ್ವಲ್ಪ ರೇಷನ್ ತರೋದಿತ್ತು, ತೊಗೊಂಡು ಬಂದ್ವಿ. ತೋರಿಸ್ತೀನಿ. ಇಷ್ಟು ಐಟಮ್ ತೊಗೊಂಡು ಬಂದೆ. ಅಲ್ಲಿ ಮೈದಾ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ರವೆ, ಸ್ವಲ್ಪ ದೀಪಮ್ ಎಣ್ಣೆ ತೊಗೊಂಡೆ. ಇವೆರಡು ಗೋಲ್ಡ್ ವಿನ್ನರು. ಇದು ಕಡಲೆ ಹಿಟ್ಟು, ಇದು ಉಪ್ಪು, ಸಣ್ಣ ಉಪ್ಪು ಯೂಸ್ ಮಾಡ್ತೀವಿ, ಅದಕ್ಕೆ ಸಣ್ಣ ಉಪ್ಪು ತೊಗೊಂಡೆ. ಇದು ಶಾವಿಗೆ ತೊಗೊಂಡೆ. ಓಪನ್ ಆಗಿಬಿಟ್ಟಿತ್ತು ಅಂತ ಕವರಲ್ಲಿ ಹಾಕಿದ್ರು. ಆಮೇಲೆ ಬೆಲ್ಲನೂ, ಪುಳಿಯೋಗರೆ ಪ್ಯಾಕೆಟು, ಸೋಪು, ಇದಿಷ್ಟು ಐಟಮ್ಮು ತೊಗೊಂಡೆ ಇಷ್ಟು. ಆಮೇಲೆ ಇದರಲ್ಲಿ ಸ್ವಲ್ಪ ಶಾಂಪು ಇದೆ, ಕಾರ್ತಿಕ ಶಾಂಪು ಮತ್ತು ಸನ್ಸಿಲ್ಕು ನನ್ನ ಮಗ ಯೂಸ್ ಮಾಡ್ತಾನೆ, ಕಾರ್ತಿಕ ನಾವು ಯೂಸ್ ಮಾಡ್ತೀವಿ. ಇದೊಂದು ಸೋಪು ರಕ್ತ ಚಂದನ ಅಂತ ಇದೆ, ಆ ಸೋಪು ನನ್ನ ಮಗಳು ಯೂಸ್ ಮಾಡ್ತಾಳೆ. ಸ್ವಲ್ಪ ಗುಳ್ಳೆ ಆಗಿದ್ದಾವಂತ ಅದನ್ನು ತೊಗೊಂಡೆ. ಇಷ್ಟು ಐಟಮ್ ತೊಗೊಂಡೆ. ಇದ್ರ ಬಿಲ್ಲು ಬಂದುಬಿಟ್ಟು 1280 ರೂಪಾಯಿ ಆಯಿತು. ಇಷ್ಟು ಐಟಮಿಗೆ 1280 ಆಯಿತು. ಅಷ್ಟು ಐಟಮ್ ತೊಗೊಂಡು ಬಂದಾದಮೇಲೆ ಮನೇಲಿ ಬಂದ್ವಿ. ಬೆಳಗ್ಗೆ ಸ್ವಲ್ಪ ತಿಂಡಿ ಮಾಡಿದ್ದಿದೆ, ಅದನ್ನೇ ತಿನ್ಕೊಬಿಡ್ತೀವಿ. ನನ್ನ ಮಕ್ಕಳು ಊರಿಗೆ ಹೋಗಿದ್ರು, ಬಂದರು, ಅವರು ಜೊತೆಗೆ ಬಂದಿದ್ದರು.